ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಕಥೆಯ 3ನೇ ಭಾಗ ಓದುತ್ತಿದ್ದೇನೆ ಕೇಳಿ. ವಸುಂಧರ 3. ದೇವರ ಕೋಣೆಯಲ್ಲಿ ಮಹಾಮಂಗಳಾರತಿ ಸಮಯ. ವಿಧ ವಿಧದ ಹೂಗಳಿಂದ ಅಲಂಕಾರಗೊಂಡಿರುವ ಶಿವಲಿಂಗ. ಶಿವನಿಗೆ ಪ್ರಿಯವಾದ ಎಲ್ಲ ಭಕ್ಷ್ಯಗಳನ್ನು ಪ್ರಸಾದಕ್ಕೆ ಇಟ್ಟಿದ್ದರು. ಮನೆಯ ಯಜಮಾನಿ ಶ್ರೀಮತಿ ಸುಲೋಚನಾರವರು ಮಂಗಳಾರತಿ ಮಾಡಿ ಹೊರಗೆ ಕಾಯುತ್ತಾ ಇದ್ದವರಿಗೆ ಆರತಿ ನೀಡಿ ಎಲ್ಲರ ಕೈಗೂ ಪ್ರಸಾದವನ್ನು ನೀಡುತ್ತಾ ಬಂದರು. ಬ್ಲ್ಯಾಕ್ ಬಣ್ಣದ ಸೂಟ್ ಹಾಕಿ ಅಷ್ಟರಲ್ಲಿ ಮಹಡಿಯ ಮೆಟ್ಟಿಲು ಇಳಿದು ಬರುತ್ತಾ ಇದ್ದ ಮಗನನ್ನು ಕಂಡವರು, ಮೆಲ್ಲ ಇಳಿಯುವಿದು, ನೀನು ಇಷ್ಟೊಂದು ಜೋರಾಗಿ ಇಳಿಯೋಕೆ ಹೋಗಿ ಕಾಲು ಜಾರಿದರೆ ಸುಮ್ಮನೆ ಸಮಸ್ಯೆ ಮಗನೇ ಎಂದವರು ಅವನ ಎದುರಿಗೆ ಆರತಿ ತಟ್ಟೆ ಹಿಡಿದಿದ್ದರು. ಇವನು ವಿದ್ಯುತ್ ಸುಲೋಚನಾ ನಾಗಶೇಖರ್ ರವರ ಏಕಮಾತ್ರ ಪುತ್ರ. ಬೆಂಗಳೂರಿನ ಗಗನ ಇಂಟೀರಿಯರ್ ಡಿಸೈನರ್ ಕಂಪನಿಯ ಫೌಂಡರ್ ಆಗಿದ್ದ ನಾಗಶೇಖರ್ ರವರ ಪ್ರೀತಿಯ ಮಗ. ಈಗ ಗಗನ ಇಂಟೀರಿಯರ್ ಡಿಸೈನರ್ ಕಂಪನಿಯ CEO ಆಗಿ ಇಂದು ಅಧಿಕಾರ ಸ್ವೀಕರಿಸುತ್ತಾ ಇದ್ದಾನೆ. ಮಗನ ಹೆಸರಲ್ಲಿ ಶಿವ ದೇವಾಲಯದಲ್ಲಿ ಮಹಾಮೃತ್ಯುಂಜಯ ಪೂಜೆ ಇಟ್ಟುಕೊಂಡಿದ್ದರು. ಮನೆಯಲ್ಲಿ ಪೂಜೆ ಮುಗಿಸಿಕೊಂಡು ದೇವಸ್ಥಾನಕ್ಕೆ ಹೋಗಲು ಮಗನಿಗೆ ಕಾಯುತ್ತಾ ಇದ್ದರು. ಮಗನ ವೇಷವನ್ನು ಕಂದ ಶೇಖರ್, ಅಲ್ಲೋ ವಿದು, ಇವತ್ತು ಪೂಜೆ ಅಂತ ಗೊತ್ತಿಲ್ವಾ ನಿನಗೆ? ಗೊತ್ತು ಡ್ಯಾಡ್, ಅದಕ್ಕೆ ತಾನೇ ರೆಡಿಯಾಗಿ ಬಂದಿರೋದು. ಇದು ಹೀಗೆ ನಿನ್ನ ಈ ವೇಷವನ್ನು ರೆಡಿಯಾಗಿರೋದು ಅಂತ ಕರೀತಾರೆ ಅಲ್ವಾ? 100% ವಿದು, ಹೋಗಿ ನಿನ್ನ ಬೆಡ್ ಮೇಲೆ ರೇಷ್ಮೆ ಪಂಚೆ ಶರ್ಟ್ ಇಟ್ಟಿದ್ದೀನಿ, ಹೋಗಿ ಹಾಕಿಕೊಂಡು ಬಾ. ಡ್ಯಾಡ್, ನನಗೆ ಪಂಚೆ ಉಡೋದಕ್ಕೆ ಬರಲ್ಲ ಅಂತ ಗೊತ್ತಿಲ್ವಾ ಈ ಅಮ್ಮನಿಗೆ? ಮಗನೇ, ನಿನಗೆ ಪಂಚೆ ಹಾಕೋಕೆ ಬರಲ್ಲ ಅಂತಾನೆ ರೆಡಿಮೇಡ್ ಪಂಚೆ ಇಟ್ಟಿದ್ದೀನಿ, ಬೇಗ ಹೋಗು. ಸೋ ಸ್ವೀಟ್ ಅಮ್ಮ, ಈಗಲೇ ಬರ್ತೀನಿ ಅಂದವನು ತನ್ನ ಕೋಣೆಗೆ ಹೋಗಿದ್ದನು. ಅವನು ಅತ್ತ ಕಡೆ ಹೋದ ತಕ್ಷಣ ನೀಡಿದಾದ ಉಸಿರು ಹೊರಹಾಕಿದ ಸುಲೋಚನಾ, ರೀ, ನಮ್ಮ ಮಗನಿಗೆ ಏನೂ ಆಗಲ್ಲ ಅಲ್ವಾ? ಅವನು ನಮ್ಮ ಜೊತೆ ಖುಷಿಯಾಗಿ ಇರ್ತಾನೆ ಅಲ್ವಾ? ಸುಲೋಚನಾ, ಯಾಕೆ ಇಷ್ಟು ಭಯ? ಅವನಿಗಾಗಿ ತಾನೇ ಇವತ್ತು ಗುರುಗಳು ಮೃತ್ಯುಂಜಯ ಹೋಮ ಮಾಡ್ತಾ ಇರೋದು. ವಿಧಿಲಿಖಿತ ಏನ್ ಇದೆಯೋ ಅದನ್ನು ಬದಲಾಯಿಸೋದಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಾವು ನಂಬಿರೋ ಆ ಭೋಲೆನಾಥ ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ಚಿಂತೆ ಬಿಡು, ಬಾ ಹೋಗೋಣ, ಅವನು ಬರ್ತಾನೆ ಎಂದವರು ಕಾರ್ ಹತ್ತಿ ಕುಳಿತರೆ ಅವರ ಹಿಂದೆಯೇ ಬಂದ ವಿದ್ವತ್ ತಂದೆ ತಾಯಿಯ ಜೊತೆ ಶಿವ ದೇವಾಲಯದ ಕಡೆಗೆ ಕಾರಿನ ಚಕ್ರಗಳನ್ನು ತಿರುಗಿಸಿದ. ಹೋಗುವಸು, ಊಟ ಮಾಡುವಂತೆ ಕೈಕಾಲು ತೊಳೆದುಕೊಂಡು ಬಾ. ಹಾಗೆ ನಾಳೆ ನೀನು ಬೆಂಗಳೂರು ಹೋಗ್ಬೇಕು ಅಂತ ಹೇಳಿದ್ದೆ, ಹಾಗಾಗಿ ನಿನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊ. ಇರೋದನ್ನು ಹಾಸ್ಟೆಲ್ ವ್ಯವಸ್ಥೆ ಆಗಿದೆ. ನೀನು ಒಬ್ಬಳು ಇಂಟೀರಿಯರ್ ಡಿಸೈನರ್ ಆಗಿ ಕೆಲಸಕ್ಕೆ ಜಾಯಿನ್ ಆಗ್ತಾ ಇದ್ದೀಯ ಅನ್ನೋದು ನೆನಪಲ್ಲಿ ಇರಲಿ. ಎಸ್ ಗೊತ್ತು. ವೃಂದ, ಅದೆಷ್ಟು ಅಂತ ಹೇಳ್ತೀಯಾ ಅಂದವಳು ಅಜ್ಜಿಯ ತುತ್ತಿಗೆ ಬಾಯಿ ತೆರೆದಿದ್ದಳು. ವಸುವಿನ ಬ್ಯಾಗ್ ಪ್ಯಾಕ್ ಮಾಡಲು ಮನೆಯ ಸದಸ್ಯರೆಲ್ಲ ಸೇರಿ ಸಹಾಯ ಮಾಡುತ್ತಾ ಇದ್ದರು. ಅದನ್ನು ತಗೋ, ಇದನ್ನು ತಗೋ, ಚಕ್ಕಲಿ ಡಬ್ಬಿ ಇಟ್ಟುಕೋ, ನಿಪ್ಪಟ್ಟು ಪ್ಯಾಕ್ ಆಗಿದೆ, ರೊಟ್ಟಿ ಚಪಾತಿ ಇದೆ, ಆಗಾಗ ಗಾಳಿಗೆ ಹಾಕ್ತಾ ಇರು ಎಂದು ಹೆಂಗಳೆಯೆಲ್ಲರ ಅವಳ ಬಟ್ಟೆ, ತಿಂಡಿ, ಕಾಸ್ಮೆಟಿಕ್ಸ್, ಲ್ಯಾಪ್ಟಾಪ್ ಎಲ್ಲವನ್ನೂ ಬ್ಯಾಗ್ಗೆ ಹಾಕುತ್ತಾ ಇದ್ದರು. ವಸು, ಈ ಡಬ್ಬಿ ತಗೋ ಬಂಗಾರ, ಇದು ಯಾವಾಗಲೂ ನಿನ್ನ ಹ್ಯಾಂಡ್ ಬ್ಯಾಗ್ನಲ್ಲೇ ಇರಬೇಕು, ತಿಳಿಯಿತಾ? ಏನು ವೃಂದ ಇದು? ಇದನ್ನು ಬ್ಯಾಗ್ನಲ್ಲೇ ಯಾಕೆ ಇಟ್ಟುಕೋ ಬೇಕು? ತಲೆಹರಟೆ, ಜಾಸ್ತಿ ಪ್ರಶ್ನೆ ಕೇಳದೆ ಅಜ್ಜಿ ಹೇಳಿದ್ದನ್ನು ಮಾಡು ಎಂದ. ವೇದಾರವರು ಮಗಳ ಕೈಚೀಲಕ್ಕೆ ಕುಂಕುಮದ ಡಬ್ಬಿ ಇಟ್ಟಿದ್ದರು. ಅದು ದುರ್ಗಾ ಪರಮೇಶ್ವರಿ ತಾಯಿಯ ಕುಂಕುಮ. ವಸು, ಮಲ್ಕೋವಾಗ ಹರಿದೆ ಹಚ್ಚಿಕೊಂಡು ಮಲಗು. ನಿಂಗೆ ಬೇಕಾದಾಗ ಅಲ್ಲಿ ನಾವು ಇರಲ್ಲ ಅಲ್ವಾ? ಅದಕ್ಕೆ. ಸರಿ ವಸು. ವಸು, ತಗೋ ಪುಟ್ಟಿ, ಇದು ನಿನ್ನ ATM ಮತ್ತೆ ಕ್ರೆಡಿಟ್ ಕಾರ್ಡ್ ಅಕೌಂಟ್ ಫೀಲ್ ಆಗಿದೆ. ಏನಾದರೂ ಬೇಕಿದ್ರೆ ಒಂದು ಮೆಸೇಜ್ ಮಾಡು ಸಾಕು. ಸರಿ ಪಪ್ಪ. ಕಳಿಸಿ. ಈ ಮನೆಯ ಸಂಪತ್ತನ್ನೆಲ್ಲ ತುಂಬಿ ಕಳಿಸಿ. ಅಲ್ಲಿ ಹೋಗಿ ಯಾರಿಗಾದ್ರೂ ಚಟ್ಟ ಕಟ್ಟಿ ಬರಲಿ. ದರಿದ್ರದವಳು. ದೇವರೇ, ಅಲ್ಲಿ ಯಾರ ಜೀವಕ್ಕೂ ಅಪಾಯ ಆಗದೆ ಇದ್ರೆ ಸಾಕಪ್ಪ ಎಂದವಳ ಕೆನ್ನೆಗೆ ಬಿದ್ದಿತು ಒಂದು ಏಟು. ನಿಜ ಹೇಳಿದ್ರಿ, ನನ್ಗೆ ಹೊಡಿತೀರಾ?
ಇವಾಗ ಗೊತ್ತಾಗಲ್ಲ ನಿಮಗೆ, ಮುಂದೆ ನನಗೆ ಆದ ಗತಿ ಉಳಿದವರಿಗೆ ಆಗುತ್ತೆ ಅಲ್ವಾ, ಆಗಲೇ ಗೊತ್ತಾಗೋದು ಎಂದವರು ಒಂದು ಕ್ಷಣವೂ ಅಲ್ಲಿರದೆ ಹೋಗಿದ್ದರು. ಇನ್ನು ಇಲ್ಲೇ ಇದ್ದರೆ ವಾತಾವರಣ ಕೆಡುವುದು ಎಂದರಿತ ವಸು. ಪಪ್ಪ ಹೇಳೋದು ಮರೆತಿದ್ದೆ, ನಾಳೆ ಬೆಳಿಗ್ಗೆ 8 ಗಂಟೆಗೆ ನಾನು ಕೆಲಸಕ್ಕೆ ರಿಪೋರ್ಟ್ ಮಾಡ್ಕೋಬೇಕು. ಬೆಳಿಗ್ಗೆ ಹೋದರೆ ತಡ ಆಗುತ್ತೆ. ಅದಕ್ಕೆ ನಾನು ಇವತ್ತೇ ಬೆಂಗಳೂರಿಗೆ ಡ್ರಾಪ್ ಮಾಡ್ತೀರಾ? ಇವತ್ತೇ ಅಂದರೆ ಹೇಗೆ ಪುಟ್ಟ, ಪ್ಲೀಸ್ ಪಪ್ಪ ಎಂದು ಗೋಗರೆದ ಮಗಳ ನಿರ್ಧಾರಕ್ಕೆ ಕಾರಣ ತಿಳಿದು ಬಿಟ್ಟಿತ್ತು. ತಂದೆಯ ಹೃದಯ ಇನ್ನೂ ಅವಳ ನಿರ್ಧಾರದಿಂದ ಹಿಂದೆ ಸರಿಯಲು ಹೆದರಿತು. ಸರಿ ಕಂದ, ನೀನು ಹೊರಗೆ ಬಾ, ನಾನು ಕಾರ್ ತೆಗಿತೀನಿ ಎಂದ ತಂದೆಯನ್ನು ಹಿಂಬಾಲಿಸಿದಳು. ಮನೆಯವರೆಲ್ಲ ರಾಜಸ್ಥಾನದ ಗವ್ವೆನ್ನುವ ಕತ್ತಲ ಸೀಳಿಕೊಂಡು ಬೆಂಕಿಯೊಂದು ಧಗ್ ಎಂದು ಹೋಮಕುಂಡದಿಂದ ಹೊತ್ತಿಕೊಂಡಿತು. ಎದುರಲ್ಲಿ ಅರ್ಧಂಬರ್ಧ ಬಟ್ಟೆ ತೊಟ್ಟು, ಕೊರಳಲ್ಲಿ ರುಂಡಮಾಲೆ ಧರಿಸಿ, ಮೈ ಕೈಕಾಗೆಲ್ಲ ಕಪ್ಪು ಮಸಿ ಬಳಿದುಕೊಂಡು ಕುಳಿತಿದ್ದ ವ್ಯಕ್ತಿಯೊಬ್ಬ ಉಸಿರುಗಟ್ಟಿದರೂ ಬಿಡದಂತೆ ಮಂತ್ರಗಳನ್ನು ಹೇಳುತ್ತಲೇ ಇದ್ದಾನೆ. ಅವನ ಉಸಿರಿನ ತೀವ್ರತೆಗೆ ಸ್ಮಶಾನದಲ್ಲಿ ಇದ್ದ ಮರಗಳ ಮೇಲೆ ತಲೆ ಕೆಳಗೆ ಮಾಡಿ ನೇತಾಡುತ್ತಾ ಇದ್ದ ಗೊಂಬೆಗಳೆಲ್ಲ ಒಂದೇ ಸಾರಿಗೆ ಹಾರಿ ಹೋಗಿದ್ದವು. ಎಷ್ಟೇ ಪ್ರಯತ್ನಪಟ್ಟರೂ ಅವನ ತಂತ್ರ ಸಿದ್ಧಿಯಾಗದೆ ಕೊನೆ ಕೊತಕೊಂತನೇ ಕುದಿಯುತ್ತಾ ಇದ್ದ. ಎದುರಲ್ಲಿ ಬೀಭತ್ಸ ರೂಪದಲ್ಲಿ ನಿಂತಿದ್ದ ರುಂಡಮಾಲಿನಿಯ ನೋಡುತ್ತಾ ಅರಚುತ್ತಾ ಎದ್ದವ, ಓ ತಾಯಿ, ನಿನ್ನ ಮಗನ ಮೇಲೆ ನಿನಗಿನ್ನೂ ಕೋಪ ಮಣಿದಿಲ್ಲವೇ ತಾಯಿ? ನನ್ನಿಂದ ಎಷ್ಟು ವರ್ಷಗಳ ಹಿಂದೆ ಆದ ಅಪಚಾರಕ್ಕೆ ಈಗಲೂ ಅದೇ ಕೋಪ, ಅದೇ ಸಿಟ್ಟು ನಿನಗೆ ನನ್ನ ಪುತ್ರನ ಅರ್ಧನಾದ ಕಾಣುತ್ತಲೇ ಇಲ್ಲವೇ ಎಂದು ಪರಿಪರಿಯಾಗಿ ಬೇಡಿದರೂ ರುಂಡಮಾಲಿನಿಯ ಮುಖದ ಮೇಲಿನ ಕೋಪ ಸಡಿಲವಾಗಿರಲಿಲ್ಲ. ಇತ್ತ ಕಡೆ ಮಯೂರಪುರದ ಸ್ಮಶಾನದ ಮೂಲೆಯಲ್ಲಿ ಇದ್ದ ಸಮಾಧಿಯೊಂದು ಸೀಳಿಕೊಂಡು ಬಿಳಿದಾದ ಹೊಗೆ ರೂಪದ ಆಕೃತಿಯೊಂದು ಹೊರಟೇ ಬಿಟ್ಟಿತು. ಹುಡುಕಾಡುವ ಅದರ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ಟಿತ್ತು. ವಸುಂಧರ ವೃಂದಾವತಿ ಮತ್ತು ರಾಜೇಂದ್ರನ ಪ್ರೀತಿಯ ಮೊಮ್ಮಗಳು. ವೃಂದಾ ಮತ್ತು ರಾಜೇಂದ್ರರಿಗೆ ಒಟ್ಟು 5 ಜನ ಮಕ್ಕಳು. ಅದರಲ್ಲಿ 3 ಜನ ಗಂಡು ಮಕ್ಕಳಾದರೆ ಇನ್ನು 2 ಹೆಣ್ಣು ಮಕ್ಕಳು. ಮೊದಲನೆಯ ಮಗ ದೇವ್, ಅವರ ಪತ್ನಿ ವೇದಾವತಿ, ಇವರಿಬ್ಬರ ಪ್ರೀತಿಯ ಮಗಳೇ ವಸುಂಧರ. ಎರಡನೆಯವರು ಜನಾರ್ದನ್, ಇವರ ಪತ್ನಿ ಜಾನಕಿ, ಇವರ ಪ್ರೀತಿಯ ರಾಕೇಶ್, ಅವನ ಪತ್ನಿ ರಾಧಿಕಾ. ವೃತ್ತಿಯಲ್ಲಿ ಡಾಕ್ಟರ್ ಆಗಿರುವ ರಾಕೇಶ್ಗೆ ವಸುಂಧರ ಎಂದರೆ ಜೀವ. ಇನ್ನು ರಾಧಿಕಾ ಅಂತೂ ನಾದಿನಿಯ ಹಾಗೆ ನೋಡದೆ ಸ್ವಂತ ತಂಗಿಯಂತೆ ಅವಳನ್ನು ಕಾಳಜಿ ಮಾಡುವವಳು. ಮೂರನೆಯವರು ಜಗದೇವ್, ಅವರ ಪತ್ನಿ ಮಂಜುಳಾ, ಇವರಿಗೆ 2 ಗಂಡು ಮಕ್ಕಳು. ಮೊದಲನೆಯವ ಕಿರಣ್, ಇವನ ಪತ್ನಿ ಕೃತಿ, ಇಬ್ಬರು ವಕೀಲರೇ. ಕಾಲೇಜಿನಲ್ಲೇ ಇದ್ದಾಗ ಪ್ರೀತಿಸಿ 2 ಮನೆಯ ಒಪ್ಪಿಗೆ ಪಡೆದು ಮದುವೆ ಆಗಿದ್ದರು. ಎರಡನೆಯವ ಕಾರ್ತಿಕ್, ಎಂಜಿನಿಯರಿಂಗ್ ಕೊನೆಯ ವರ್ಷದಲ್ಲಿ ಓದುತ್ತಾ ಇದ್ದಾನೆ. 2 ಅಣ್ಣಂದಿರು, ಮುದ್ದಿನ ತಂಗಿ, ಒಬ್ಬನೇ ತಮ್ಮ, ಪ್ರೀತಿಯ ಅಕ್ಕ ಈ ವಸುಂಧರ. ವೃಂದಾವತಿ ರಾಜೇಂದ್ರರ ಮೊದಲ ಮಗಳೇ ವಿನಯ. ಮದುವೆಯಾಗಿ 1 ವರ್ಷದಲ್ಲಿಯೇ ವಿನಯ ಮದುವೆಯಾಗಿ 1 ವರ್ಷದಲ್ಲಿಯೇ ಪತಿಯನ್ನು ಕಳೆದುಕೊಂಡಿದ್ದರು. ಅವರಿಗೆ ವಸುಂಧರ ಅಂದರೆ ಕೊಂದು ಬಿಡುವಷ್ಟು ಕೋಪ. ಕಾರಣ ಮಾತ್ರ ಮುಂದೆ ತಿಳಿಯುವುದು. ಕೊನೆಯ ಮಗಳು, ಅವಳ ಬಗ್ಗೆ ಮನೆಯಲ್ಲಿ ಯಾರೂ ಕೂಡ ಅವರ ಬಗ್ಗೆ ಮಾತಾಡುವ ಹಾಗಿಲ್ಲ. ಇದಿಷ್ಟು ವಸುಂಧರ ಕುಟುಂಬದ ಪುಟ್ಟ ಪರಿಚಯ. ತಂದೆಯ ಜೊತೆಗೆ ಕಾರು ಏರಿದವಳು ಹೋಗಿ ತಲುಪಿದ್ದು ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದನ್ನು. ಮುಂದುವರೆಯುವುದು ಭಾಗ 4ರಲ್ಲಿ. ದಯವಿಟ್ಟು ಕತೆ ಚೆನ್ನಾಗಿದ್ದಲ್ಲಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.